ಈ ದಿನ ಕರ್ತನು ನಿಮ್ಮನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ಜಕ್ಕಾಯನು ಮರದ ಮೇಲಿದ್ದು ಅವಿತು ಕುಳಿತುಕೊಂಡು ನೋಡ್ತಾ ಇದ್ದಾನೆ. ಆದರೂ ಯೇಸು ಸ್ವಾಮಿಗೆ ಅವನ ಹೆಸರು ಗೊತ್ತು. ಜಕ್ಕಾಯನನ್ನು ತಿಳಿದವರು ದೇವರು. ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಇವತ್ತು ನೀನೊಬ್ಬ ರಕ್ಷಣೆಗಲ್ಲ, ನಿನ್ನ ಇಡೀ ಕುಟುಂಬವನ್ನು ನಾನು ರಕ್ಷಿಸ್ತೇನೆ ಅಂತ ಕರ್ತನ ಕರೆದ್ರು. ಹಾಗೆ ಇವತ್ತು ನಿಮ್ಮ ಹೃದಯ ದೇವರಿಗೆ ಕೊಟ್ಟು, ಕರ್ತನೇ, ನಾನೂ ಕೂಡ ಪಾಪ ಮಾಡಿ ತಪ್ಪಿನಲ್ಲಿ ಸಿಗಾಕೊಂಡು ಅನೇಕ ಅಪರಾಧ ಮಾಡಿ ನಿನ್ನಿಂದ ಕದ್ದು ಕುಳಿತುಕೊಂಡಿದ್ದೇನೆ. ಸಾಧ್ಯ ಇಲ್ಲ ನಿನ್ನ ಪರಿಶುದ್ಧವಾದ ಆ ಒಂದು ಪ್ರಸನ್ನತೆಯನ್ನು ನೋಡುವುದಕ್ಕೆ, ಸವಿಯುವುದಕ್ಕೆ, ನಿನ್ನ ಸತ್ಯವೇದ ಮುಟ್ಟುವುದಕ್ಕೂ ನಾನು ಯೋಗ್ಯಳಲ್ಲ ಅಂತ ಹೇಳ್ತಾ ಇರ್ಬೋದು. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಹತ್ತಿರನೇ ಬಂದು ಇವತ್ತು ಏಸಪ್ಪ ಕರಿತಿದ್ದಾರೆ, ನಿನ್ನ ಹೆಸರಿಡಿದು ಕರಿತಾ ಇದ್ದಾರೆ. ನಮ್ಮ ದೇವರು, ಆತನು ಒಬ್ಬೊಬ್ಬರ ಹೆಸರನ್ನು ಕೂಡ ಬಲ್ಲವನು. ಪ್ರಿಯರೇ, ತಾಯಿ ಗರ್ಭದಲ್ಲಿ ನಿನ್ನನ್ನು ಸೃಷ್ಟಿಸೋದಕ್ಕಿಂತ ಮುಂಚೆ ಆತ ತಿಳಿದ ಆತನು, ನಿನ್ನ ಬಗ್ಗೆ ತಿಳಿದ ಆತನು. ಆತ ನನ್ನನ್ನು ಬಹಳವಾಗಿ ಅರ್ಥೈಸಿಕೊಂಡಿದ್ದಾರೆ. ನಿನ್ನ ಹೆಸರು ಕರ್ತನಿಗೆ ಗೊತ್ತು. ಆತ ನಿಮ್ಮನ್ನಿವತ್ತು ಕರಿತಾ ಇದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನೀನು ನನ್ನ ಬಳಿಗೆ ಬಾ, ನಿನ್ನ ಪಾಪವನ್ನು ನಾನು ತೊಳಿತೇನೆ, ನಾನು ನಿನ್ನ ಪಾಪವನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡ್ತೇನೆ.